77ನೇ ಗಣರಾಜ್ಯೋತ್ಸವ ಎಲ್ಲೆಡೆ ಸಂಭ್ರಮದಿಂದ ಕೂಡಿದ್ದು ಮೈಸೂರಿನಲ್ಲಿಯೂ ಇದರ ಸಡಗರ ಜೋರಾಗಿದೆ. ಮೈಸೂರಿನ ಬನ್ನೂರಿನಲ್ಲಿ ಕೂಡ ಗಣತಂತ್ರ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಬನ್ನೂರಿನ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀ ಆದಿಚುಂಚನಗಿರಿ ಬಾಲ ಜಗತ್ ಪ್ರೈಮರಿ ಹಾಗೂ ಹೈಸ್ಕೂಲ್ನಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸುವ ಮೂಲಕ ಸಮಾಜ ಸೇವಕರು ಹಾಗೂ ಪಕ್ಷಿ ಪ್ರೇಮಿಗಳಾದ ಮಹೇಂದ್ರ ಸಿಂಗ್ ಕಾಳಪ್ಪ ರಾಜಪುರೋಹಿತ ಅವರು ವಿದ್ಯಾರ್ಥಿಗಳಿಗೆ ಸಂವಿಧಾನ ಮಹತ್ವವನ್ನ ತಿಳಿಸಿದ್ರು. ರಾಷ್ಟ್ರ ಧ್ವಜಾರೋಹಣದ ಬಳಿಕ ಅತಿಥಿಪರಗಳ ನುಡಿಗಳನ್ನಾಡಿದ ಅವರು, ಇಂದಿನ ಯುವ ಸಮೂಹದಲ್ಲಿ ಸಂವಿಧಾನದ ಅರಿವು ಮೂಡಬೇಕಿದೆ. ನಾವು ಭಾರತೀಯರು, ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಭೇದ ಭಾವ, ಒಡಕು ಮೂಡಿಸುವ ಕೆಲಸಗಳು ಆಗಬಾರದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾದರಿಯಾದ ಸಂವಿಧಾನವನ್ನ ನೀಡಿದ್ದಾರೆ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಹಿಂದೂ, ಕ್ರೈಸ್ತ, ಜೈನ ಎಲ್ಲರೂ ಒಂದಾಗಿರಬೇಕು ಎಂದು ಏಕತೆಯ ಸಂದೇಶವನ್ನ ನೀಡಿದರು. ಮಹಾತ್ಮ ಗಾಂಧೀಜಿ ನಮಗೆ ಅಹಿಂಸೆಯ ತತ್ವವನ್ನ ಬೋಧಿಸಿದ್ದಾರೆ. ಅವರ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಂವಿಧಾನ ರಚನೆಗೆ ಕಾರಣರಾದ ಮಹನೀಯರನ್ನು ನಾವು ಸ್ಮರಿಸಬೇಕು ಎಂದು ಮಹೇಂದ್ರ ಸಿಂಗ್ ಕಾಳಪ್ಪ ಕರೆ ನೀಡಿದರು. ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ಮುಖ್ಯವಾಗಿ ಮೈಸೂರಿನಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಗಳಿದ್ದರೆ ಅಲ್ಲಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ಹೆಸರು ಇದ್ದೇ ಇರುತ್ತದೆ. ಅಷ್ಟರ ಮಟ್ಟಿಗೆ ತಮ್ಮ ಜೀವನವನ್ನ ಸಮಾಜಕ್ಕಾಗಿಯೇ ಮೀಸಲಿಟ್ಟಿರುವ ಅಪರೂಪದ ಸಮಾಜ ಸೇವಕರಾಗಿದ್ದಾರೆ. ಪತ್ರಕರ್ತರಿಗೆ ಅಗತ್ಯ ವಸ್ತುಗಳ ಕಿಟ್, ಕೋವಿಡ್ ಸಂಕಟದ ಸಮಯದಲ್ಲಿ ಸಾರ್ವಜನಿಕರಿಗೆ ದಿನಸಿ ಹಾಗೂ ಆಹಾರದ ಪದಾರ್ಥಗಳ ಕಿಟ್, ವೈದ್ಯಕೀಯ ನೆರವಾಗುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ರು. ಅಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ಉತ್ತಮವಾದ ಜನಸಂಪರ್ಕವನ್ನ ಹೊಂದಿದ್ದು ಸಮಾಜ ಸೇವೆಯನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದ್ದಾರೆ. ಸಂಕಟ ಅಂತ ಬಂದ್ರೆ ನೊಂದವರಿಗೆ ಬೆಂಬಲವಾಗಿ ನಿಲ್ಲುವ ಮೂಲಕ ಮುಂಚೂಣಿಯಲ್ಲಿ ತಾವು ಗುರುತಿಸಿಕೊಳ್ಳುತ್ತಾರೆ. ಮಹೇಂದ್ರ ಸಿಂಗ್ ಕಾಳಪ್ಪ ಅನ್ನೋದು ಅವರ ವಿಶೇಷತೆ. ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀ ಆದಿಚುಂಚನಗಿರಿ ಬಾಲ ಜಗತ್ ಪ್ರೈಮರಿ ಹಾಗೂ ಹೈಸ್ಕೂಲ್ನಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಹೇಗಿತ್ತು ಬನ್ನಿ ನೋಡೋಣ. Attention! General salute! राष्ट्रगीते सुरू कर. अधिनायक जय हे भारत भाग्य विधाता. पंजाब सिंध गुजरात मराठा द्राविड उच्चल विंध्य हिमाचल यमुना गंगा उच्चल जलधि सरंग. तब शुभ नारे जाए, तब शुभाशिष जाहे, तब जयदाता जनगण मंगल नायक जय भारत भाग्य विधाता. जय हे जय हे जय 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 हे. नाडगीते शुरू कर. ಸ್ವಲ್ಪ ಉದ್ದ ಮಾಡಿ ಬರ್ತೀನ ಸ್ವಲ್ಪ ಉದ್ದ ಮಾಡಿ ಸರ್ ರಮೇಶ್ ಸರ್ ಸ್ವಲ್ಪ ಉದ್ದ ಮಾಡಿ ಮಕ್ಕಳು ಮೇಲೆ ಕೆಳಗಡೆ ಐತಿ ರಾಜ ಕೆಳಗಡೆ ಐತಿ
ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹನೀಯರು, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ನಮಗೆ ಸಂವಿಧಾನ ರಚನೆ ಮಾಡಿರೋದು, ಅದು ನಮಗೆ ನಮ್ಮ ಭಾರತೀಯರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ ಮೂಡಿಸಿರುವಂಥ ಮಹಾನ್ ವ್ಯಕ್ತಿಗಳು. ಈ ಒಂದು ಮಹಾನ್ ವ್ಯಕ್ತಿಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗುತ್ತೆ. ಮಕ್ಕಳೇ, ಸೇವೆಯೇ ದೇವರ ಪೂಜೆ, ಅಹಿಂಸೆ ಹಿಂಸೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಯಾರಿಗೂ ಕೂಡ ಹಿಂಸೆ ಮಾಡಬಾರ್ದು ಅನ್ನೋ ಒಂದು ಒಳ್ಳೆಯ ಸಂದೇಶ ಒಂದು ಮೂಡಿಸಿದ್ದಾರೆ ನಮ್ಮ ಮಹಾತ್ಮ ಗಾಂಧೀಜಿಯವರು. ಮತ್ತು ತಾವೆಲ್ಲ ಒಗ್ಗಟ್ಟಾಗಿ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಮ್ಮಲ್ಲಿ ಏನೂ ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗಳು ನಮ್ಮ ಭಾರತೀಯರಲ್ಲಿ ಇಲ್ಲ, ನಾವೆಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆಯನ್ನು ಈ ಒಂದು ಗಣರಾಜ್ಯೋತ್ಸವದ ಪ್ರಯುಕ್ತ ತಮಗೆಲ್ಲ ಸಂದೇಶ ನೀಡ್ತೀನಿ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಕನ್ನಡಾಂಬೆ ಮಕ್ಕಳು, ಭಾರತೀಯರ ಮಕ್ಕಳು. ನಮ್ಮಲ್ಲಿ ಏನೇ ಒಂದು ಕುಂಡು ಕೊರತೆ ಆದ್ರೂ, ಏನೇ ಇದಾದ್ರೂ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ನಾವೆಲ್ಲ ಮುಕ್ತರು. ಭಾರತೀಯರು ಅಂದರೆ ತುಂಬ ಮುಗ್ಧ ಜೀವಿಗಳು ಎಲ್ಲರೂ, ಮತ್ತು ಬುದ್ಧಿಜೀವಿಗಳು ಎರಡೂ ಕೂಡ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಒಳ್ಳೆಯ ಸಂದೇಶ ಇದೆ. ನಮ್ಮ ಭಾರತೀಯರ ಮೇಲೆ ಹೊರಗಡೆ ಅಂದರೆ ಅಮೇರಿಕ ಇರ್ಬೋದು, ಜಪಾನ್ ಇರ್ಬೋದು, ಪ್ರತಿಯೊಬ್ಬರು ನಮ್ಮನ್ನು ತುಂಬಾ ಆ ಕಡೆ ಬಿಡಿ ಸರ್, ಹಿಂದೂ ಕಡೆ ಬಿಡಿ ಸರ್, ನೀವು ಅಲ್ಲಿ ಬಿಟ್ಟರೆ ಇವತ್ತು ನಮ್ಮ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಬ್ಬದ ರೀತಿ ನಮ್ಮ ಗುರು ಹಿರಿಯರು, ಮಕ್ಕಳು ವಿಭಿನ್ನವಾಗಿ ಹಬ್ಬದ ರೀತಿ ಎಲ್ಲರೂ ಬಂದು ಆಚರಿಸಿದ ಈ ಒಂದು ಗಣರಾಜ್ಯೋತ್ಸವ ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ನಮ್ಮ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ತರುವ ಮೂಲಕ, ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದೇವರ ಒಂದು ಪೂಜೆ ಮಾಡುವಂಥ ಅವರ ಒಂದು ಸಂವಿಧಾನ ರಚನೆಯನ್ನು ನಮ್ಮ ದೇಶಕ್ಕೆ ಮಾದರಿಯಾಗಿ ಮಾಡಿದ್ದಾರೆ. ಈ ಒಂದು ನಿಟ್ಟಲ್ಲಿ ಅವರ ಒಂದು ಸಂದೇಶ ಏನಂದರೆ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಭಾರತೀಯರ ಮಕ್ಕಳು, ಹಿಂದೂ ಕ್ರೈಸ್ತ ಮುಸಲ್ಮಾನ ಮತ್ತು ಜೈನರು, ನಾವೆಲ್ಲ ಒಂದೇ, ಭೇದ ಭಾವ ಇರக்கூಡದು ಅನ್ನೋ ಒಂದು ಒಳ್ಳೆಯ ಸಂದೇಶ ಈ ನಮ್ಮ ಮಹಾನ್ ಪುರುಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಹೇಳ್ಕೊಟ್ಟಿದ್ದಾರೆ. ಅದೇ ನಿಟ್ಟಲ್ಲಿ ನಾವು ಎಲ್ಲರೂ ಯಾರ ಹತ್ರನೂ ಭೇದ ಭಾವ ಮಾಡದೇ ನಾವೆಲ್ಲ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿರುವಂಥ ಮಹಾನ್ ಭಾವರಾದ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ಇವತ್ತು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಇವ್ರನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಮತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವತಂತ್ರ ಕೊಟ್ಟ ತುಂಬಾ ಅವರ ಒಂದು ನಮ್ಮ ಭಾರತದ ಒಂದು ಸೇವೆ, ದೇವರ ಪೂಜೆ, ಹಿಂಸೆ, ಯಾರಿಗಾರು ಹಿಂಸೆ ಮಾಡಬಾರ್ದು ಅಂತ ಒಂದು ಹೇಳುವ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಲ್ಲಿ ಇಬ್ಬರನ್ನ ಮಹನೀಯರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಮತ್ತು ಈ ಒಂದು ಸ್ಕೂಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಈ 15 ವರ್ಷದ ಮುಂಚೆ ಇರುವಂಥ ಒಂದು ವಾತಾವರಣ, ಮತ್ತು ಈ ನಮ್ಮ ವಿಜೇಂದ್ರ ಪ್ರಭು ಅವರು ಇರ್ಬೋದು, ಮತ್ತು ಎಲ್ಲ ಅವರ ಟೀಮು, ಮತ್ತು ಮುಖ್ಯ ಉಪಾಧ್ಯಾಯರು ಎಲ್ಲ ಸೇರಿ ತುಂಬಾ ಶ್ರಮ ವಹಿಸಿ ಈ ಒಂದು ಮಟ್ಟಕ್ಕೆ ತಂದಿದ್ದೀರಾ.
ತುಂಬಾ ಖುಷಿ ಆಗುತ್ತೆ. ಆವಾಗ ತುಂಬಾ ಇದು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಂಥ ಒಂದು ಶಾಲೆನ ನೀವು ಬೃಂದಾವನ ಥರ ಮಾಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಮತ್ತು ಇದು ನಮ್ಮ ಸರ್ಕಾರಿಗೆ ಎಡಿಟ್ ಆಗಿರುವಂಥ ಶಾಲೆ. ಮತ್ತು ನೀವು ಇಲ್ಲಿ ಎಲ್ಲರೂ ಸೇರಿ ಒಂದು ಶ್ರಮ ಪಟ್ಟ ಮೇಲೆ ಇಲ್ಲಿ ಒಂದು ಅನುದಾನ ಒಂದು ಯಾವುದೇ ಒಂದು ಇದಿದ್ರು ಸರ್ಕಾರದಿಂದ ಒಳ್ಳೆಯ ಒಂದು ನಡೀತಾ ಇದೆ. ಮತ್ತು ಎಲ್ಲರಿಗೂ ಕೂಡ ಉಪಹಾರ ತಿಂಡಿ ಎಲ್ಲ ಮಕ್ಕಳಿಗೆ ತುಂಬ ಅನುಕೂಲತೆಯ ಒಂದು ಶಾಲೆಯಾಗಿದೆ. ದಯಮಾಡಿ ನಾನು ಈ ಒಂದು ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಕೇಳ್ಕೊತೀನಿ, ಎಲ್ಲ ನಮ್ಮ ಸಾರ್ವಜನಿಕರು, ರೈತ ಬಾಂಧವರು, ಅಕ್ಕ ತಂಗಿಯರು, ಅಣ್ಣ ತಂದಿರು ಎಲ್ಲರೂ ಈ ಒಂದು ಶಾಲೆಗೆ ಮಕ್ಕಳನ್ನ ಎಲ್ಲರನ್ನೂ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಗುರು ಹಿರಿಯರು, ತುಂಬ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯಿಂದ ಹಿಡಿದು ಪಾಠದಿಂದ ಹಿಡಿದು ಎಲ್ಲನೂ ತುಂಬ ಅಚ್ಚುಕಟ್ಟಾಗಿ ಮನೆಯ ಮಕ್ಕಳ ಥರ ನಮ್ಮ ಗುರುಗಳು ಎಲ್ಲರೂ ನಿಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈ ಶಾಲೆಗೆ ಎಲ್ಲರೂ ಅಡ್ಮಿಷನ್ ಮಾಡಿಸಿ ಮತ್ತು ಆ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ನೀವೆಲ್ಲ ನನಗೆ ಇಷ್ಟು ಪ್ರೀತಿ ತೋರಿಸಿದ್ದೀರ, ಅದಕ್ಕೆ ನಾನು ಸಿಗನುಡಿ. ನಮಸ್ಕಾರ ಎಲ್ಲರಿಗೂ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿ ಸರಂಗಾ ತವ ಶುಭ ನಾಮೆ ಜಾಹೇ ತವ ಶುಭ ಆಶಿಷ ಮಾಹೇ ಗಾಹೇ ತವ ಜಯ गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे जय हिंद. भारत जननीय तनुजाते जय हे कर्नाटक माते जय हे कर्नाटक माते जय हे कर्नाटक माते. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.